ಒಂಥರ SRH ಹೆಂಗಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಮಿಡಿ ಪೀಸ್ ತರ ಆಗ್ಬಿಟ್ಟಿದೆ. ಈಗ ಅವ್ರು ಓಪನಿಂಗ್ ಹೋಯ್ತು ಅಂದ್ರೆ ಇವ್ರದ್ದು ಆಟನೇ ಬರ್ತಿಲ್ಲ. ಯಾವಾಗ ಸ್ಟೇಟ್ಮೆಂಟ್ ಕೊಟ್ರು 300 ಹೊಡಿತೀವಿ ಅಂತ ಆಗ್ಲಿಂದ ಆ ಟೀಮ್ ನ ನಮ್ಗೆ ಬೇಜಾರಾಗ್ತಿದೆ SRH ಟೀಮ್ ಅಂತ. ನಾವು ಚಿಕ್ಕ ಇದ್ದಾಗ ಆಡ್ಬೇಕಾದ್ರೆ ನಮ್ಗಿನ ದೊಡ್ಡವರು ನಾವ್ 2 ಬಾಲ್ ಆಟ ಆಡಿಲ್ಲ ಅಂದ್ರೆ ಕರ್ಸ್ಬಿಡೋರು. ಪಾಪ ಸಾಕು ನೀನು 3 ಬಾಲು ಆಮೇಲೆ ಇನ್ನೊಬ್ರು ಬಂದು ಆಡ್ತಾರೆ. ಏನು IPL ಕ್ರಿಕೆಟ್ ಗಲ್ಲಿ ಕ್ರಿಕೆಟ್ ಏನು ಗೊತ್ತಾಗ್ತದೆ. 5 ಟೈಮ್ಸ್ ಚಾಂಪಿಯನ್ಸ್ ಅಂತ ಬಿಲ್ಡಪ್ ಕೊಟ್ಟವರು ನಾವು 300 ಹೊಡಿತೀವಿ ಅಂದವರೆಲ್ಲ ಕೆಳಗಡೆ ಕೂತ್ಬಿಟ್ಟಿದ್ದಾರೆ. ಹಾಯ್ ಹಲೋ ನಮಸ್ಕಾರ, ಬಾಸ್ ಟಿವಿಯ ವೀಕ್ಷಕರಿಗೆ ಸ್ವಾಗತ. ನಾವು IPL ಬಗ್ಗೆ ಮಾತಾಡೋಕೆ ಬಂದಿದ್ದೀವಿ. ನಾನು ಹರಿನಾಥ್, ನಮ್ಮ ಜೊತೆ ಇದ್ದಾರೆ ತೀರ್ಥಸ್ವಾಮಿ ಕಡೂರು. ಹರಿ, ಏನ್ ಇವತ್ತು ನೀವೇ ಬ್ಯಾಟ್ ಬೀಸ್ತಾ ಇದ್ದೀರಾ ಫಸ್ಟ್? ಹೌದು, IPL ಹೆಂಗೂ ಚೇಂಜ್ ಆಗಿದೆ. ಚೆನ್ನಾಗ್ ಆಡೋರೆಲ್ಲ ಕೆಳಗಡೆ ಇದ್ದಾರೆ, ಇನ್ ಮಿಕ್ದವರೆಲ್ಲ ಮೇಲೆ ಹೋಗಿದ್ದಾರೆ. ಹಂಗೆ ನಾನು ಓಪನಿಂಗ್ ಬ್ಯಾಟಿಂಗ್ ಮಾಡೋಣ ಅಂತ. ಒಳ್ಳೇದೇ. ಬಟ್ ಒಂದು ಏನಿದು IPL ತುಂಬಾ ಚೇಂಜಸ್ ಅಂದ್ರೆ ಏನೇನ್ ಚೇಂಜಸ್ ಆಗಿದೆ ಆಕ್ಚುಲಿ ನೋಡಿದ್ರೆ 5 ಟೈಮ್ಸ್ ಚಾಂಪಿಯನ್ಸ್ ಅಂತ ಬಿಲ್ಡಪ್ ಕೊಟ್ಟವರು ನಾವು 300 ಹೊಡಿತೀವಿ ಅಂದವರೆಲ್ಲ ಕೆಳಗಡೆ ಕೂತ್ಬಿಟ್ಟಿದ್ದಾರೆ. ಇದುವರೆಗೂ ಕಪ್ ಗೆಲ್ದಿರೋರೆಲ್ಲ ಮೇಲೆ ಹೋಗಿದ್ದಾರೆ. ಹಂಗಾಗಿ ಈ ತರ ಚೇಂಜಸ್ ಇದ್ದಾಗ ನಮ್ ಡಿಸ್ಕಷನ್ ಅಲ್ಲೂ ಒಂಚೂರು ಚೇಂಜ್ ಮಾಡ್ಲೇಬೇಕು. ನಾನು ಓಪನಿಂಗ್ ಬ್ಯಾಟಿಂಗ್ ಮಾಡಿದೆ. ಖಂಡಿತ ಮಾಡಿ, ಒಳ್ಳೆ ಸ್ಫೋಟಕ ಆಟ ಆಡಿ. ಹೌದು, ಖಂಡಿತ. ಅದೇ ಇನ್ನೊಂದ್ ಏನಂತಂದ್ರೆ, ಅದೇ ನೀವ್ ಹೇಳಿದ್ ಕರೆಕ್ಟ್. 5 ಸಲ ಚಾಂಪಿಯನ್ ಆದವರು ಕೆಳಗಡೆ ಪಾತಾಳ ಸೆಳಿದ್ದಾರೆ. 300 ಹೊಡಿತೀವಿ ನಾವು, ನೆಕ್ಸ್ಟ್ ಮ್ಯಾಚ್ 300 ನಮ್ದೇ ರೆಕಾರ್ಡ್ ಅಂತಿದ್ದವರು ಹಂಗ ಹೇಳಿದ ತಕ್ಷಣ ಅವ್ರು ಬಿದ್ದೋದ್ರು. ಮೋಸ್ಟ್ಲಿ ಅವ್ರು 2-3 ಮ್ಯಾಚ್ ಸೇರ್ಸ್ಬಿಟ್ಟು ಅಂತ ತಿಳ್ಕೊಂಡಿರ್ಬೇಕು. ಆಕ್ಚುಲಿ ಹಂಗ ಹೇಳಿದ್ರು ಅನ್ಸುತ್ತೆ. 2-3 ಮ್ಯಾಚ್ ಅಲ್ಲಿ 300 ಹೊಡಿತೀವಿ ಅಂತ ಹೇಳಿರ್ಬೇಕು. ನಾವು ತಪ್ಪು ತಿಳ್ಕೊಂಡ್ವಿ ಅನ್ಸುತ್ತೆ. ಮತ್ತೆ ಈ ಇನ್ನೊಬ್ರು 5 ಸಲ ಚಾಂಪಿಯನ್ ಅವರು ಕೂಡ ಕೆಳಗಡೆ. ಹೌದು, ಇಬ್ರು ಕೂಡ ಕೆಳಗಡೆ ಕೂತಿದ್ದಾರೆ. ಯಾಕೆ ಅನ್ಸುತ್ತೆ ಈ ತರ ಏನೋ ಚೆನ್ನಾಗಿ ಆಡ್ತಿದ್ದವರು, ಒಳ್ಳೆ ಸ್ಟ್ರಾಂಗ್ ಟೀಮ್ ಅನ್ಸ್ಕೊಂಡವರೆಲ್ಲ ಕೆಳಗಡೆ ಕೂತಿದ್ದಾರೆ. ಇದುವರೆಗೂ ಒಂದ್ಸಲನೂ ಕಪ್ ಗೆದ್ದಿರ್ಲಿಲ್ಲ. ಯಾರು ಪಂಜಾಬ್ ಗೆದ್ದಿಲ್ಲ, RCB ಗೆದ್ದಿಲ್ಲ, ಡೆಲ್ಲಿ ಗೆದ್ದಿಲ್ಲ ಅಂತವ್ರು ಟೇಬಲ್ ಟಾಪ್ ಅಲ್ಲಿ ಇದಾರೆ. ಇದೊಂಥರ ತುಂಬಾ ಚೇಂಜ್ ಅಂತ ಅನ್ಬೋದು 2025 IPL. ಇಲ್ಲ, ನೀವು ಇನ್ನೊಂದ್ ಹೇಳ್ರಿ. ಹೌದು, ಏನಕ್ಕೆ ಚೇಂಜಸ್ ಅಂದ್ರೆ, ಹೌದ್ರಿ, ಅವ್ರು 5 ಸಲ ಗೆದ್ದಿದ್ದಾರೆ, ಅವರಿಗೆ ಹೊಟ್ಟೆ ತುಂಬಿದೆ. ಇವ್ರು 1 ಸಲನ ಗೆದ್ದಿಲ್ಲ, 17 ವರ್ಷ ಆಯ್ತು. ಅವ್ರು ಇನ್ನೂ ಬದಲಾವಣೆ ಮಾಡ್ಕೋಬೇಕು, ಇನ್ನೂ ಸ್ಟ್ರಾಂಗ್ ಆಗ್ಬೇಕು. ಪೆಟ್ಟು ತಿಂದವ್ರೆ ಸ್ಟ್ರಾಂಗ್ ಆಗ್ಬೇಕು. ಇವಾಗ ಅವರಿಗೆ 5 ಕಪ್ ಆರಾಮಾಗಿ ಸಾಕು ಬಿಡಿ, ನೀವು ಡಾಮಿನೆಂಟ್ ಆಗಿ ಸಾಕು, ಇನ್ಮೇಲೆ ನಾವಾಗೋಣ ಅಂದ್ಬಿಟ್ಟು ಇವರು ಆಟ ಶುರು ಹಚ್ಕೊಂಡು. ಇದು ಪಾರ್ಟ್ ಆಫ್ ಜೋಕ್ ಹೇಳಿದ್ದು. ಬಟ್ ಏನಂತಂದ್ರೆ, ನೀವು ಪಾತಾಳ ಕೆಳಗಡೆ ಹೋಗಿರೋ ಬಾಟಮ್ ಅಲ್ಲಿರೋ ಟೀಮ್ಗಳು ನೋಡಿದ್ರೆ ಈ ಸೀಸನ್ ಅಲ್ಲಿ ಸ್ವಲ್ಪ ವೀಕ್ ಇದಾವೆ. ಹೌದು, ಇನ್ನೊಂದು ಅವ್ರದ್ದು ಏನು ಡ್ರಾಬ್ಯಾಕ್ ಅಂತಂದ್ರೆ, ಅವರು ಡಿಪೆಂಡ್ ಆಗೋದು ಜಾಸ್ತಿ ಇತ್ತು. ಹೌದು, ಈ 3 ಟೀಮ್ಗಳನ್ನ SRH, ಮುಂಬೈ, CSK ಅವ್ರು ನೋಡಿದ್ರೆ ಕೆಲವೊಂದಿಷ್ಟು ಪ್ಲೇಯರ್ ಗಳ ಮೇಲೆ ಡಿಪೆಂಡ್ ಆಗ್ತಿದ್ರು ಅವರು. ಹೌದು, ಯಾವಾಗ ಆ ಆಟಗಾರರ ಆಟ ಬರಲ್ವೋ ಆಗ ಅವ್ರ ಟೀಮ್ ಅಬ್ವಿಯಸ್ಲಿ ಕೆಳಗ್ ಬಿದ್ದಿದೆ. ಬಟ್ ಈ ಮೇಲೆ ಇರೋರ್ದು ಹೆಂಗ್ ಆಟ ಅಂತಂದ್ರೆ, ಅವ್ರದ್ದು ಇಡೀ ಟೀಮ್ ಪರ್ಫಾರ್ಮೆನ್ಸ್ ಹಂಗಿದೆ. ಚೆನ್ನಾಗಿ ಆಡ್ಕೊ ಬರ್ತಿದ್ದಾರೆ. ಇವನಲ್ಲ ಅಂದ್ರೆ ಇವನು ಹಂಗಿದಾಗ ಏನಾಗ್ತಾರೆ, ಒಬ್ಬ ಸೋತ್ರು ಇನ್ನೊಬ್ಬ ಏನಾದ್ರು ಒಂದು ಬ್ಯಾಟಿಂಗ್ ಚೆನ್ನಾಗಿ ಆಡಿ, ಇಲ್ಲ ಬೌಲಿಂಗ್ ಚೆನ್ನಾಗಿ ಹಾಕಿ, ಫೀಲ್ಡಿಂಗ್ ಚೆನ್ನಾಗಿ ಮಾಡಿ ಗೆಲ್ಸ್ಬಿಡ್ತಾರೆ. ಹಂಗಾಗಿ ಈ 3 ಟೀಮ್ಗಳು ಮೇಲೆ ಇದೆ. ಹೌದು, ಈ ಮುಂಬೈಯಲ್ಲಿ ನೋಡಿದ್ರೆ ನೋಡಿ, ಅವ್ರು ತುಂಬಾ ಡಿಪೆಂಡ್ ಆಗ್ತಿದ್ದು ಏನ್ರಲ್ಲಿ, ಬೌಲಿಂಗ್ ಅಲ್ಲಿ ಬೂಮ್ರಾ ಇರ್ತಿದ್ರು, ಮಲಿಂಗ ಅವ್ರ ಮೇಲೆ ಡಿಪೆಂಡ್ ಆಗ್ತಿದ್ರು. ಅವ್ರದ್ದು ಆಲ್ರೌಂಡರ್ ಮಿಡ್ಲ್ ಆರ್ಡರ್ ಚೆನ್ನಾಗಿರ್ತಿತ್ತು. ಹಾಗಿದ್ದಾಗ ಅಂತ ಪ್ಲೇಯರ್ಸ್ ರಿಟೈರ್ಡ್ ಕೊಟ್ಟಾಗ, ಈ ಮಲಿಂಗ ರಿಟೈರ್ಡ್ ಕೊಟ್ರು, ಪಲಾರ್ಡ್ ರಿಟೈರ್ಡ್ ಕೊಟ್ರು. ಈಗ ಅವ್ರು ಡಿಪೆಂಡ್ ಆಗಿದ್ದು ಹೋಯ್ತು. ಈಗ ಯಾರು ಆಡ್ತಾರೆ, ಯಾರು ಆಗ್ತಿಲ್ಲ. ಆ ಕಡೆ ರೋಹಿತ್ ಶರ್ಮಾ ಕ್ಯಾಪ್ಟನ್ಶಿಪ್ ಕೂಡ ಹೋಯ್ತು. ಚೆನ್ನಾಗಿ ಕ್ಯಾಪ್ಟನ್ಶಿಪ್ ಇತ್ತು, ಅವ್ರದ್ದು ಕ್ಯಾಪ್ಟನ್ಶಿಪ್ ಇಲ್ಲ. ಹಾಗಾಗಿ ಏನಾಯ್ತು, ಮುಂಬೈ ಇಂಡಿಯನ್ಸ್ ಡಿಪೆಂಡೆನ್ಸಿ ಹೋಯ್ತು. ಅವ್ರದ್ದು ಯಂಗ್ ಟೀಮ್ ಬೇರೆ ಈಗ. ಹಂಗಾಗಿ ಅವ್ರಿಗೆ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ. ಪ್ರತಿ ಮ್ಯಾಚ್ ಏನೇ ತಿಪ್ಪರ್ಲಾಗ ಹಾಕಿದ್ರು ಗೆಲ್ಲಕ್ ಆಗ್ತಿಲ್ಲ. ಇನ್ನ ಈ ಕಡೆ SRH ತಗೊಳ್ಳೋಣ. 300 ಹೊಡಿತೀವಿ ಅಂದ್ರು, ಫಸ್ಟ್ ಮ್ಯಾಚ್ ಚೆನ್ನಾಗಿ ಹೊಡೆದ್ಬಿಟ್ರು 286. ನೆಕ್ಸ್ಟ್ ನಾವು 300 ಹೊಡಿತೀವಿ ಅಂದ್ರು. ನೋಡಿದ್ರೆ ಅವರಿಗೆ 300 ಹೊಡೆಯೋದಿರ್ಲಿ, 150 ಹೊಡೆಯಲ್ಲ. ಒಂಥರ SRH ಹೆಂಗಾಗಿದೆ ಸೋಷಿಯಲ್ ಮೀಡಿಯಾದಲ್ಲಿ ಕಾಮಿಡಿ ಪೀಸ್ ತರ ಆಗ್ಬಿಟ್ಟಿದೆ. ಖಂಡಿತ. ಅವರು ಯಾವಾಗ ಆ ಸ್ಟೇಟ್ಮೆಂಟ್ ಕೊಟ್ರು 300 ಹೊಡಿತೀವಿ ಅಂತ ಆಗ್ಲಿಂದ ಆ ಟೀಮ್ ನ ನಮ್ಗೆ ಬೇಜಾರಾಗ್ತಿದೆ SRH ಟೀಮ್ ಅಂತ. ಅವ್ರದ್ದು ನೋಡಿ ಡಿಪೆಂಡೆನ್ಸಿ, ನಾವೇ ತಗೊಂಡ್ವಲ್ಲ ಡಿಪೆಂಡೆನ್ಸಿ ಅಂತ, ಅವ್ರದ್ದು ಅಷ್ಟೇ. ಟಾಪ್ ಆರ್ಡರ್ ಬ್ಯಾಟ್ಸ್ ಮೇಲೆ ತುಂಬಾ ಡಿಪೆಂಡ್ ಆಗ್ತಿದ್ರು. ಹೌದು, ಅಭಿಷೇಕ್ ಶರ್ಮಾ ಇರ್ಬೋದು, ಟ್ರೆವಿಸ್ ಹೆಡ್ ಇರ್ಬೋದು, ಇನ್ನೊಬ್ಬ ಕ್ಲೆಸನ್, ಇಂಥವ್ರ ಮೇಲೆ ತುಂಬಾ ಡಿಪೆಂಡ್ ಆಗ್ತಿದ್ರು. ಈಗ ಇಶಾನ್ ಕಿಶನ್ ಬೇರೆ ಬಂದಿದ್ರು, ನಿತೀಶ್ ರೆಡ್ಡಿ. ಇಶಾನ್ ಕಿಶನ್ ಅಷ್ಟೇ, ಒಂದ್ ಮ್ಯಾಚ್ ಚೆನ್ನಾಗಿ ಆಡಿದ್ರು. ಅವ್ರ ಮೇಲೆ ಯಾವಾಗ ಡಿಪೆಂಡ್ ಆಗ್ತಿದ್ರು ಅಲ್ಲಿ ತನಕ ಚೆನ್ನಾಗಿ ಆಟ ಬರ್ತಿತ್ತು. ಯಾವಾಗ ಅವ್ರು ಫೇಲ್ಯೂರ್ ಆದ್ರು ಟಾಪ್ ಆರ್ಡರ್, ಆಗ್ಲಿಂದ SRH ಆಟ ಬರ್ತಿಲ್ಲ. ಯಾಕಂದ್ರೆ ಅವ್ರ ಡಿಪೆಂಡೆನ್ಸಿ. ನೀವು ಅವ್ರು ಓಪನಿಂಗ್ ಹೋಯ್ತು ಅಂದ್ರೆ ಇವ್ರದ್ದು ಆಟನೇ ಬರ್ತಿಲ್ಲ. ಬ್ಯಾಟಿಂಗ್ ಪಟ ಅಂತ ಹೋಗುತ್ತೆ. ಹಂಗಿದ್ದಾಗ SRH ಟೀಮ್ ಕೂಡ ಅದೇ ಒಂದು ಮೈನಸ್ ಪಾಯಿಂಟ್ ಆಗಿದ್ದು, ಡಿಪೆಂಡೆನ್ಸಿ. ಹಾಗಾಗಿ ಅವರು ಕೂಡ ಅಷ್ಟೇ ಗೆಲುವಿನ ಹಾದಿಗೆ ಮರಳಕ್ಕೆ ಆಗ್ತಿಲ್ಲ. ಅವರು ಕೂಡ ಕೊನೆಯಲ್ಲಿದ್ದಾರೆ. ಇನ್ನ CSK ಬರೋಣ ಅಂದ್ರೆ ಅವ್ರದ್ದು ಅಷ್ಟೇ, ಓಪನಿಂಗ್ ತುಂಬಾ ಚೆನ್ನಾಗಿತ್ತು. ಗಾಯಕ್ವಾಡ್, ಕಾನ್ವೆ 2023 ಚೆನ್ನಾಗಿ ಆಡಿದ್ರು, ಕಪ್ ಗೆದ್ದಿದ್ರು. ಏನೋ ಚೇಂಜ್ ಮಾಡೋಣ ಅಂದ್ಬಿಟ್ಟು ಏನ್ ಮಾಡಿದ್ರು, ಗಾಯಕ್ವಾಡ್ 1 ಆರ್ಡರ್ ಬಂದ್ರು, 1 ಡೌನ್. ಓಪನಿಂಗ್ ಹೋಯ್ತಲ್ಲಿ, ಓಪನಿಂಗೇ ಇಲ್ಲ. ಇಷ್ಟು ಮ್ಯಾಚ್ ಗಳು ನೋಡಿದ್ರೆ ಕ್ಲಿಕ್ ಆಗ್ತಿಲ್ಲ, ಓಪನಿಂಗೇ ಬರ್ತಿಲ್ಲ. ಇನ್ನ ಮಿಡಲ್ ಆರ್ಡರ್ ಅಲ್ಲಿ ರಾಯ್ಡು ಅಂತ ಒಳ್ಳೆ ಆಟಗಾರರು ಇದ್ರು, ಈಗ ಅವ್ರು ರಿಟೈರ್ಡ್ ಆದ್ರು. ರೈನಾ ಇಂತ ಆಟಗಾರ. ರೈನಾ ಇನ್ನೊಂದು ಸ್ಟಾಟ್ಸ್ ನೋಡಿದಿರ ನೀವು,
ರೈನಾ ಬಿಟ್ಟ ಮೇಲಿಂದ 180+ ಇವ್ರು ಚೇಸೇ ಮಾಡಿಲ್ವಂತ. ಓಹೋ, ಅಂದ್ರೆ ರೈನಾಗೆ ರಿಪ್ಲೇಸ್ಮೆಂಟೇ ಇಲ್ಲ ಅಂತ ಇಲ್ಲ ಇಲ್ಲ ಹಂಗಾಯ್ತು. ರೈನಾಗಿಲ್ಲ, ರಾಯ್ಡುಗಿಲ್ಲ, ಮಿಡಲ್ ಆರ್ಡರ್ ಇಲ್ಲ, ಕೊಲಾಪ್ಸ್ ಅವ್ರದ್ದು ಡಿಪೆಂಡೆನ್ಸಿ ಇತ್ತು ಮಿಡಲ್ ಆರ್ಡರ್ ಮೇಲೆ, ಅವ್ರದ್ದು ಇಲ್ಲ. ಮೇನ್ ಫ್ಯಾಕ್ಟರ್ ಏನ್ ಗೊತ್ತಾ, ಧೋನಿ, MS ಧೋನಿ ಎಲ್ಲಾ ಮ್ಯಾಚ್ ಅವರೇ ಬಂದು ಫಿನಿಶ್ ಮಾಡ್ಕೊಡಕ್ಕಾಗುತ್ತಾ? ಅಲ್ಲ, ಫ್ಯಾನ್ಸ್ ಅದೇ ಅಲ್ಲ ಹೇಳೋದು, ಅವರೇ ಫಿನಿಶ್ ಮಾಡ್ಬೇಕಾ? ಈಗ ಅವ್ರು ಫಿನಿಶ್ ಮಾಡ್ಲಿಲ್ಲ ಅಂದ್ರೆ ಮ್ಯಾಚ್ ಹೋಗ್ತಿದೆ ನೋಡಿ. ಅವ್ರು ಕೊನೆ ತನಕ ಇದ್ದೇನೋ ಫಿನಿಶ್ ಮಾಡಕ್ ಆಗ್ಲಿಲ್ಲ ಅಂದ್ರೆ CSK ಮ್ಯಾಚ್ ಗೆಲ್ತಾನೆ ಇಲ್ಲ. ನೀವು ಫಸ್ಟ್ ಮ್ಯಾಚ್ ಯಾವ್ದು ರಚಿನ್ ರವಿಯಿಂದ ವಿನ್ ಮಾಡಿಸಿದಕ್ಕೆ ಎಷ್ಟು ಫ್ಯಾನ್ಸ್ ಅವ್ರ ಮೇಲೆ ಇದ್ ಮಾಡಿದ್ರು. ಅಂದ್ರೆ ಧೋನಿನೇ ಫಿನಿಶ್ ಮಾಡ್ಬೇಕಾ, ಇನ್ಯಾರು ಇಲ್ವೇ ಇಲ್ವಾ ಆಟಗಾರರು? ಈ ತರ ಒಂದು ಕಾಂಪ್ಲಿಕೇಟೆಡ್ ಗಳು ಅವ್ರ ಸೋಲಿಗೆ ಕಾರಣ. ಮೇನ್ ಅವರು ಡಿಪೆಂಡೆನ್ಸಿ, ಒಂದು ಟೀಮ್ ವರ್ಕ್ ಬರ್ತಿಲ್ಲ ಅವರಲ್ಲಿ. ಒಬ್ರು ಆಡಿಲ್ಲ ಅಂದ್ರೆ ಇನ್ನೊಬ್ರು ಆಡ್ತಾರ? ಇಲ್ವಾ, ಟೀಮ್ ವರ್ಕ್ ಇಲ್ಲ, ಇಂಥವ್ರು ಆಡಿಲ್ಲ ಅಂದ್ರೆ ಮುಗೀತು, ಟೀಮೇ ಹೋಯ್ತು ಅಂತ. ಹಂಗಾಗಿನೇ ಈ 3 ಟೀಮ್ಗಳು ಸಹ ಕೆಳಗಡೆ ಕೂತಿವೆ. ಇವಾಗ ಏನೋ IPL ಹೊಸ ರೂಲ್ಸ್, ಅಲ್ಲೇ ಹಳೆ ರೂಲ್ಸೇ, ಬಟ್ ಹೊಸದಾಗಿ ಮಾಡ್ತಾ ಇದಾರೆ. ಏನಿದು, ಒಬ್ಬ ಸ್ಟ್ಯಾಂಡ್ ಆಗಿರೋ ಆಟಗಾರನ್ನ ಕರ್ಸ್ಬಿಟ್ಟು ಬೇರೆ ರಿಟೈರ್ಡ್ ಔಟ್ ಅಂತ ರಿಟೈರ್ಡ್ ಔಟ್ ಅಂದ್ರೆ ಏನೋ ಅವ್ರಿಗೆ ಆಡಕ್ ಆಗ್ಲಿಲ್ಲ ಅಂದ್ರೆ ಹೋಗಪ್ಪ ಇನ್ನೊಬ್ಬ ಬಂದು ಹೊಡಿತಾನೆ. ಅಲ್ಲ ರೀ, ಇವಾಗ ರಿಟೈರ್ಡ್ ಔಟ್ ಅಂದ್ರೆ ಸಿಂಪಲ್ ಅರ್ಥ ಮಾಡ್ಕೊಳ್ಳಿ, ಕ್ರಿಕೆಟ್ ಫ್ಯಾನ್ಸ್ ಗೊತ್ತಾಗಿರೋದು, ಏನಾದ್ರೂ ಆಟಗಾರನಿಗೆ ಇಂಜುರಿ ಆದ್ರೆ ಅವನಿಗೆ ಏನಾದ್ರು ಟೈರ್ಡ್ ಸುಸ್ತಾಯ್ತು, ಅನಾರೋಗ್ಯ ಏನಾದ್ರು ಆಯ್ತು ಅಂದ್ರೆ ಅವಾಗ ಮಾಡ್ಬೋದು. ಈಗ ಸುಮ್ನೆ ಅವ್ರಿಗೆ ಏನಾದ್ರು ಬಾಲ್ ಫೇಸ್ ಮಾಡಕ್ ಆಗ್ತಿಲ್ಲ, ಬಾಲ್ ಕನೆಕ್ಟ್ ಆಗ್ತಿಲ್ಲ ಅಂದ ತಕ್ಷಣ ಬಾಗುರು ಇನ್ನೊಬ್ಬ ಬಂದ್ ಆಡ್ತಾನೆ ಅಂದ್ರೆ ಏನದ್ ಗಲ್ಲಿ ಕ್ರಿಕೆಟ್ ಕೆಟ್ಟೋಯ್ತು. ಇಲ್ಲ, ನನಗೆ ಇವಾಗ ನೆನಪಾಗ್ತಿದೆ, ನಾವು ಚಿಕ್ಕ ಇದ್ದಾಗ ಆಡ್ಬೇಕಾದ್ರೆ ನಮ್ಗಿನ ದೊಡ್ಡವರು ನಾವ್ 2 ಬಾಲ್ ಆಟ ಆಡಿಲ್ಲ ಅಂದ್ರೆ ಕರ್ಸ್ಬಿಡೋ, ಮೂರೇ ಬಾಲ್ ಆಮೇಲೆ ಇನ್ನೊಬ್ರು ಬಂದ್ ಆಡ್ತಾನೆ. ಏನು IPL ಕ್ರಿಕೆಟ್, ಗಲ್ಲಿ ಕ್ರಿಕೆಟ್ ಏನು ಗೊತ್ತಾಗ್ತದೆ. ಆಲ್ರೆಡಿ ಈ ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಬಂದಾಗ್ಲೇ ಒಂದ್ ಸ್ವಲ್ಪ ಕೆಟ್ಟೋಯ್ತು ನಮ್ದು IPL. ಅಂದ್ರೆ ಒಬ್ಬ ಟೀಮ್ ಎಕ್ಸ್ಟ್ರಾ ಪ್ಲೇಯರ್ ಬರ್ತಾನೆ, ಅವ್ನ್ ಫೀಲ್ಡಿಂಗ್ ಮಾಡಲ್ಲ, ಡಗೌಟ್ ಅಲ್ಲಿ ಕೂತಿರ್ತಾನೆ, ಬಂದ್ ಬ್ಯಾಟಿಂಗ್ ಮಾಡ್ತಾನೆ ಅಂತ. ಅಂತದ್ರಲ್ಲಿ ಈಗ ಇವ್ರು ಮುಂಬೈ ಅವರು ಶುರು ಹಚ್ಕೊಂಡ್ರು, ಅದನ್ನ CSK ಅವ್ರು ಕೂಡ ಫಾಲೋ ಮಾಡ್ಕೊಂಡು ಹೋಗ್ತಿದ್ದಾರೆ. ಬಾಲ್ ಫೇಸ್ ಮಾಡಕ್ ಆಗ್ತಿಲ್ಲ, ಬಾಲ್ ಕನೆಕ್ಟ್ ಮಾಡಕ್ ಆಗ್ತಿಲ್ಲ ಅಂದ್ರೆ ಇನ್ನೊಂದ್ ಪ್ಲೇಯರ್ ನ ಕಳ್ಸೋದು, ಇವ್ರನ್ನ ಹೋಗಿ ಕೂಡ್ಸೋದು. ಏನದು ಗಲ್ಲಿ ಕ್ರಿಕೆಟ್? ಅದೇ ಗಲ್ಲಿ ಕ್ರಿಕೆಟ್ ಅನ್ಸುತ್ತೆ. ಬಟ್ ನೀವು ಸಣ್ಣ ಪುಟ್ಟವ್ರ ಮೇಲೆ ನೀವು ಮಾಡ್ತಿರಲ್ಲ ಮ್ಯಾನೇಜ್ಮೆಂಟ್ ಅವರು. ಈಗ ವಿರಾಟ್ ಕೊಹ್ಲಿ ಆಟ ಆಡಿಲ್ಲ ಅಂತ ಕರೆಸ್ಲಿ, ಇಲ್ಲ ಅಂದ್ರೆ ಬೌಲರ್ ಯಾರೋ ಒಬ್ಬನಿಗೆ ವಿಕೆಟ್ ತೆಗಿಯಕ್ ಆಗ್ತಿಲ್ಲ ಅಂತ ತಕ್ಷಣ ಹೋಗಿ ಕುತ್ಕೊ ಇನ್ನೊಬ್ಬ ಬೌಲಿಂಗ್ ಹಾಕ್ಲಿ ಅಂತ ಮಾಡ್ಲಿ, ಹೇಳಕ್ಕಾಗಲ್ಲ. ನೆಕ್ಸ್ಟ್ ಮಾಡಿದ್ರು ಮಾಡ್ತಾರೆ, ಅದು ಹೇಳಕ್ಕಾಗಲ್ಲ. ಹಂಗಿದಾಗ ಏನಾಗುತ್ತೆ ಅಂದ್ರೆ ಕ್ರಿಕೆಟ್ ಆಟ ಅನ್ನೋದು ಹೊರಟೋಗುತ್ತೆ, ಇಂಟ್ರೆಸ್ಟ್ ಹೋಗುತ್ತೆ. ಹೆಂಗಂದ್ರೆ ಒಬ್ಬ ಆಟಗಾರನಿಗೆ ಅವನು ಸೆಟ್ಲ್ ಆಗ್ಬೇಕು, ನೋಡ್ತಾನೆ, ಅವನು ಟೈಮ್ ನೋಡ್ಕೊಂಡು ಬ್ಯಾಟ್ ಬೀಸಿ ಅವನಿಗೂ ಸೋಲ್ಸ್ಬೇಕು ಅಂತ ಯಾರಿಗಿಲ್ಲ. ಇಲ್ಲ, ಈಗ ನೋಡಿ, 1 ಓವರ್ ಬ್ಯಾಟಿಂಗ್ ಮಾಡಿ ಅವನಿಗೆ ಏನೋ ಬಾಲ್ ಕನೆಕ್ಟ್ ಮಾಡಕ್ ಆಗ್ತಿಲ್ಲ ಅಂದ್ರೆ ಕರ್ಸಿ. ಅವತ್ತು ತಿಲಕ್ ವರ್ಮಾ ಕೂಡ ಚೆನ್ನಾಗಿ ಆಡಿದ್ರು, ಪ್ರತಿ ಮ್ಯಾಚ್ ಕನ್ಸಿಸ್ಟೆನ್ಸಿಯಲ್ಲಿ ಆಡ್ಕೊ ಬರ್ತಿದ್ದಾರೆ. ಒಂದು ಮ್ಯಾಚ್ ಏನೋ ಆಡಕ್ ಆಗ್ತಿಲ್ಲ ಅಂತ ತಕ್ಷಣ ನೀವು ಅವ್ರನ್ನ ಕರ್ಸಿದ್ರೆ, ನಿನ್ನೆ ಇದು ಕೂಡ ಅಷ್ಟೇ, ಡೆವನ್ ಕಾನ್ವೆದು 60 ಹೊಡೆದಿದ್ದಾರೆ. ಅವ್ರು ಸ್ಕೋರ್ ಚೆನ್ನಾಗಿ ಹೊಡೆದಿದ್ದಾರೆ, ಓಪನಿಂಗ್ ಒಳ್ಳೆ ಕೊಟ್ಟಿದ್ದಾರೆ, ನಿಂತು ಆಡಿದ್ದಾರೆ. ಅವರಿಗೆ ನೀವು ಬಾಲ್ ಕನೆಕ್ಟ್ ಮಾಡಕ್ ಆಗ್ತಿಲ್ಲ 1 ಓವರ್ ಅಂದ ತಕ್ಷಣ ಅವ್ರನ್ನ ಕರ್ಸಿ ಜಡೇಜನ ಆಡಾಡಕ್ ಬಿಟ್ರೆ ಅದು ಯಾವ ಲೆವೆಲ್ ಗಲ್ಲಿ ಕ್ರಿಕೆಟ್ ಅನ್ಸ್ಬಿಡುತ್ತೆ. ಒಂಥರ ಹೇಳ್ರಿ, 2 ಆತರ ಮಾಡಿದ ಸೋತಿದ್ದೇವೆ. ಅದೇ ಹೇಳಿದವ್ರೆಲ್ಲ ಕೆಳಗಡೆ ಕೂತಿರೋರೆ, ಒಬ್ರನ್ನೊಬ್ರು ಫಾಲೋ ಮಾಡ್ಕೊಂಡ್ಬಿಡ್ತಾರೆ ಅಷ್ಟೇ. ಈಗ ತಿಲಕ್ ವರ್ಮನ್ ಮುಂಬೈ ಕರ್ಸರು, ಅವರು ಸೋತು, ಮುಂಬೈ ಸೋತು. ಇವಾಗ ಅವ್ರು ಮಾಡಿದಾರಲ್ಲ ಅನ್ಬಿಟ್ಟು ಇವರು ಮಾಡಿದ್ರು, ಇವರು ಸೋತು. ಏನೇ ಅವ್ರೇನ್ ಮಾಡಿದ್ದಕ್ಕೂ ಒಂದು ಗೆಲ್ಲಿಲ್ಲ, ಅವ್ರಿಗೆ ಕ್ಲಿಕ್ ಆಗಿಲ್ಲ. ಸೊ ಆಟಗಾರನಿಗೆ ಒಂಥರ ಏನ್ ಅನ್ಸುತ್ತೆ ಗೊತ್ತಾ, ಆಕ್ಚುಲಿ ನನಗೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರೋ ಪ್ರಕಾರ ತಿಲಕ್ ವರ್ಮಾ ಮ್ಯಾನೇಜ್ಮೆಂಟ್ ವಿರುದ್ಧ ತುಂಬಾ ಬೇಸರ ವ್ಯಕ್ತಪಡಿಸಿದ್ದಾರೆ. ಹೌದು, ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಅನ್ಫಾಲೋ ಏನೋ ಮಾಡಿದ್ದಾರೆ ಅಂತ ಸುದ್ದಿ. ಅದು ಅಬ್ವಿಯಸ್ಲಿ ಆಗೇ ಆಗುತ್ತೆ. ಒಂದ್ ಒಳ್ಳೆ ಆಟಗಾರರಿಗೆ ಬಾಲ್ ಕನೆಕ್ಟ್ ಆಗಿಲ್ಲ ಅಂದ ತಕ್ಷಣ ನಾವ್ ಈ ಆಂಗಲ್ ಅಲ್ಲಿ ಯೋಚನೆ ಮಾಡ್ಬೋದು, ಏನಪ್ಪಾ ಬೌಲರ್ ಚೆನ್ನಾಗ್ ಆಗ್ತಿದ್ದಾನೆ, ಒಳ್ಳೆ ಅವ್ನ್ ಕಂಟ್ರೋಲ್ ಮಾಡ್ತಿದ್ದಾನೆ ಅನ್ನೋದು ಯೋಚನೆ ಮಾಡ್ಬೇಕು. ಅಥವಾ ಬ್ಯಾಟ್ಸ್ಮನ್ ಗೆ ಬಾಲ್ ಕನೆಕ್ಟ್ ಮಾಡಕ್ ಆಗ್ತಿಲ್ಲ, ಅವ್ನಿಗೇನೋ ಸಮರ್ಥನಲ್ಲ, ಅದಕ್ಕೆ ಇನ್ನೊಬ್ರನ್ನ ಹಾಕೊಂಡ್ಬಿಡೋಣ ಅನ್ನೋದು ಯಾವ ಲೆಕ್ಕ. ಇವಾಗ ಏನಂತಂದ್ರೆ ಅವ್ರ ಪರ್ಫಾರ್ಮೆನ್ಸ್ ನನಗೆ ಕೆಪಾಸಿಟಿ ಇಲ್ವಾ ಅಂತ ಅವರೇ ಮ್ಯಾನೇಜ್ಮೆಂಟ್ ಪ್ರೂವ್ ಮಾಡತರ ಇದೆ. ಅಂದ್ರೆ ಆರಾಜಲ್ ಕೆಪಾಸಿಟಿ ಎಲ್ಲ ನೋಡ್ಬಿಟ್ಟೆ ತಗೊಂಡಿರ್ತಾರೆ. ಹಂಗಾಗಿ ಇದೊಂಥರ ಎಲ್ರಿಗೂ ಬೇಸರ ಆಗುತ್ತೆ. ಆಮೇಲೆ ಏನ್ ಗೊತ್ತಾ, ಅವ್ರು ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ. ರಾಹುಲ್ ಆಯ್ತಲ್ಲ, ನಮ್ಮ ಲಕ್ನೋದಲ್ಲಿ ಇದ್ದಾಗ ಅವರು ಯಾರು ಮ್ಯಾನೇಜ್ಮೆಂಟ್ ಅವರು ಮ್ಯಾಚ್ ಓದಿದ್ದಕ್ಕೆ ರಾಹುಲ್ ಬೈದ್ರು, ಅವನಿಗೆ ಇಂಟ್ರೆಸ್ಟ್ ಹೋಯ್ತು. ರಾಹುಲ್ ನನಗೆ ಇಷ್ಟನೇ ಇಲ್ಲ ಅನ್ನೋ ತರ ಇದ್ದು, ಅದಕ್ಕೆ ಅವ್ರ ಹರಾಜಿಗೆ ಬಂದು ಆತರ ಮಾಡ್ಬಾರ್ದು. ಈಗ ಅದು ಸ್ಪೋರ್ಟ್ ಇವಾಗ ತಗೋಬೇಕು, ಯಾವ್ದೇ ಆಟಗಾರರಾದ್ರು ಗೆಲ್ಲಕ್ಕೆ ಆಡ್ತಾರೆ. ಹಾಗಿದ್ದಾಗ ನೀವು ಅವ್ರು ಚೆನ್ನಾಗ್ ಆಡಿಲ್ಲ ಅಂದ ತಕ್ಷಣ ಅವ್ರನ್ನ ರಿಟೈರ್ಡ್ ಔಟ್ ಅನ್ನೋ ಒಂದು ವರ್ಡ್ ಇಂದ ತೆಗೆದಾಕಿ ಇನ್ನೊಬ್ರನ್ನ ಆಡ್ಸೋದು ಎಷ್ಟು ಫಸ್ಟ್ ಆಫ್ ಆಲ್ ಆ ರೂಲ್ಸ್ ನೇ ತೆಗಿಬೇಕು. ನಿಜವಾಗ್ಲೂ ಇಂಜುರಿ ಆದ್ರೆ ಅಥವಾ ಏನಾರು ಆಗಿದ್ರೆ ಮಾತ್ರ ಕರ್ಸ್ಬೇಕು. ಅವರಿಗೆ ಮೊನ್ನೆ ಡೆವನ್ ಕಾನ್ವೆಗೆ ಗೊತ್ತಿಲ್ಲ ಆಕ್ಚುಲಿ ಅಲ್ಲಿ ಇನ್ನೊಬ್ರನ್ನ ಕರ್ಸ್ತಿದ್ದಾರೆ ಅಂತ. ಅವ್ರ ಪಾಪ ಆರಾಮಾಗಿ ಆಡ್ಕೊಂಡಿದ್ದಾರೆ, ಜಡೇಜಾ ಬಂದ್ ಫೀಲ್ಡ್ ಅಲ್ಲಿ ನಿಂತಾಗ ಗೊತ್ತಾಗ್ತಿದೆ ತಾನು ಹೋಗ್ಬೇಕು ಅಂತ. ಅವ ಪಾಪ ಓಡೋಗ್ತಿದ್ದಾರೆ. ಅಂದ್ರೆ ಎಷ್ಟರ ಮಟ್ಟಿಗೆ ಸರಿ ಅಂತ. ನೆಕ್ಸ್ಟ್ ಏನೇನ್ ರೂಲ್ಸ್ ತರ್ತಾರೆ ಈ IPL ಗೆ, ಮ್ಯಾನೇಜ್ಮೆಂಟ್ ಗೆ, ಕ್ರಿಕೆಟ್ ಒಂದು ಅರ್ಥ ಆಗ್ತಾ ಇಲ್ಲ. ಬಟ್ ಏನಂದ್ರೆ ಆಟಗಾರರಿಗೆ ತುಂಬಾ ಎಫೆಕ್ಟ್ ಆಗ್ತಿದ್ದು. ಹೌದೌದು, ಕೇಳ್ರಿ, ನಾ ಆಟ ಆಡ್ತಿದೀನಿ, ನನ್ ಮನಸ್ಥಿತಿ ಕುಗ್ಗುತ್ತೆ. ಆ ಮ್ಯಾನೇಜ್ಮೆಂಟ್ ಗೆ, ಆ ಟೀಮ್ ಆಡಕ್ ಇಂಟ್ರೆಸ್ಟ್ ಹೋಗುತ್ತೆ. ನೆಕ್ಸ್ಟ್ ಅವ್ರಿಗೆ ಆಡ ಹೋಗೋದು ಒಂದು ತಲೆಯಲ್ಲಿ ಇರುತ್ತೆ, ಹಿಂಗಪ್ಪ ಹಿಂಗೆ ನನ್ನನ್ನೇ ನಂಬಲ್ಲ ಈ ಮ್ಯಾನೇಜ್ಮೆಂಟ್, ನಾನು ಈ ಮ್ಯಾನೇಜ್ಮೆಂಟ್ ಗೆ ಹೇಗೆ ಆಟ ಆಡೋದು ಅನ್ನೋದು ಅವ್ರ ಮನಸ್ಸಲ್ಲಿ. ಆಮೇಲೆ ಇನ್ನೊಂದು ಬರುತ್ತೆ, ಏನೋ ಕೇಳ್ರಿ, ನಾನು ಆಟ ಆಡ್ತಾ
ಇದೀನಿ, ನಾನು ಕಳ್ಸಿದ್ರೆ ನಾನು ಹೊಡಿಬೇಕು ಅಂತ ಹೋಗ್ತಾರೆ, ವಿಕೆಟ್ ಹೋಗುತ್ತೆ. ಅದೊಂದು ಮನಸ್ಸಲ್ಲಿ ಇಟ್ಕೊಂಡು ಆಡಕ್ ಹೋಗ್ತಾರೆ, ಹಂಗಾಗಿ ಅವರು ಔಟ್ ಆಗೋ ಚಾನ್ಸಸ್ ಕೂಡ. ಸ್ವಲ್ಪ ಆಟಗಾರರಿಗೂ ಕೂಡ ಮ್ಯಾನೇಜ್ಮೆಂಟ್ ಸ್ವಲ್ಪ ಫ್ರೀ ಬಿಡ್ಬೇಕು, ಈ ರೂಲ್ಸ್ ಅನ್ನೆಲ್ಲ ಹಾಕ್ಬಿಟ್ಟು ಸುಮ್ನೆ ಅವ್ರಿಗೆ ಪ್ರೆಷರ್ ಹಾಕೋದು. ಹೌದೌದು, ನಾವ್ ಹೇಳೋದು ಇಷ್ಟೇ, ಇಂಜುರಿ ಆಗಿದ್ರೆ ಅವ್ರನ್ನ ಕಳ್ಸಿ, ಸುಮ್ನೆ ಅವ್ರಿಗೆ ಆಡಕ್ ಆಗ್ತಿಲ್ಲ ಅಂತ ಕಳ್ಸಿದ್ರೆ ನಾವು ಗಲ್ಲಿ ಕ್ರಿಕೆಟ್ ನ ಕೂಡ ಹಿಂಗೆ ಆಡ್ತೀವಿ, ನೀವು ಕೂಡ ಹಂಗೆ ಮಾಡ್ತೀರಾ. IPL ಹೋಗ್ಬಿಟ್ಟು ಅಂದ್ರೆ ಕ್ರಿಕೆಟ್ ಇದ್ರಲ್ಲೇ ದೊಡ್ಡ ಒಂದು ಟೂರ್ ಅಂದ್ರೆ IPL, ಅದ ಗಲ್ಲಿ ಕ್ರಿಕೆಟ್ ಆಗೋ ಮಾಡ್ಕೋಬೇಡಿ. ದಯವಿಟ್ಟು ಒಂದು ರೂಲ್ಸ್ ಅನ್ನ ಯಾವ್ದಕ್ ಬಳಸ್ಕೋಬೇಕು ಅಲ್ಲಿ ಮಾತ್ರ ಬಳಸಿ, ಆಟಗಾರರಿಗೆ ಒಂದು ರೀತಿ ಅವರಿಗೆ ಫ್ರೀ ಬಿಡಿ ಅಂತ ಹೇಳ್ತಾ ಇದೀವಿ. ಸೊ ರಿಟೈರ್ಡ್ ಔಟ್ ಅನ್ನೋ ಒಂದು ಟ್ಯಾಗ್ ಲೈನ್ ಇಂದ ಆಟಗಾರನ ಹೊರಗೆ ಕಳಿಸಿ ಅವರ ಕಾನ್ಫಿಡೆನ್ಸ್ ನ ಕುಗ್ಗಿಸ್ಬೇಡಿ, ನಾವು ಇಷ್ಟೇ ಹೇಳೋದು. ಅವ್ರು ಆಕ್ಚುಲಿ ಇಂಜುರಿ ಆಗಿದ್ರೆ ಮಾತ್ರ ಅವ್ರನ್ನ ರಿಟೈರ್ಡ್ ಔಟ್ ಅಂತ ಹೊರಗೆ ಕಳಿಸಿ ಬೇರೆಯವ್ರಿಗೆ ಚಾನ್ಸ್ ಕೊಡಿ. ಇಲ್ಲಿದ್ರೆ ಸುಮ್ನೆ ಹಿಂಗ್ ಮಾಡಿ ಒಂದು ಗಲ್ಲಿ ಕ್ರಿಕೆಟಿಗೆ ಈಕ್ವಲ್ ಆಗಕ್ ಹೋಗ್ಬೇಡಿ. ಸೊ ಇದು ಈ ಹೊತ್ತಿನ ಚರ್ಚೆಯ ವಿಶೇಷ. ಮುಂದಿನ IPL ಮ್ಯಾಚಸ್ ಬಗ್ಗೆ ಮಾತಾಡೋಕೆ ನಾನು ತೀರ್ಥವ್ರು ಮತ್ತೆ ಬಂದೇ ಬರ್ತೀವಿ. ಅಲ್ಲಿವರೆಗೂ ಬಾಸ್ ಟಿವಿ ವೀಕ್ಷಕರಿಗೆ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.